ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು ಮಗುವಿನ ಜನನದ ಬಗ್ಗೆ ವಿಚಾರವಾಗಿ ನಾನು ಕೆಲವೊಂದು ಎಪಿಸೋಡ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಮೊನ್ನೆ ಎಪಿಸೋಡ್ನಲ್ಲಿ ಒಂದು 5-6 ಸಲ ಪಾಪ ಒಬ್ಬರು ಅಪರ್ಷನ್ ಆಗಿದೆ, ನನಗೆ ಮಕ್ಕಳೇ ಗರ್ಭ ನಿಲ್ತಿಲ್ಲ ಅಂಥೇಳಿ ಒಬ್ಬರು ನನ್ನನ್ನು ಭೇಟಿ ಮಾಡಿ ಮಾತಾಡಿದ್ರು. ಅವ್ರದ್ದು ನೋವು ಏನಂದರೆ 5-6 ಸಲ ಅಬಾರ್ಷನ್ ಆಗಿದೆ ಅಂಥೇಳಿ. ಇನ್ನೊಂದು ಹೆಂಗಸು ಮಗು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ, ಮಗು ಗರ್ಭದಲ್ಲಿದೆ, ಆದರೆ ಬೆಳವಣಿಗೆ ಚೆನ್ನಾಗಾಗಿಲ್ಲ, ಅಬಾರ್ಷನ್ ಮಾಡಿಸ್ಬಿಡಿ ಅಂಥೇಳಿ ಡಾಕ್ಟ್ರೇ ಹೇಳಿದ್ದಾರೆ ಅಂಥೇಳಿ ನನ್ನ ಹತ್ರ ಹೇಳಿದ್ರು. ಇದಕ್ಕೇನು ಪರಿಹಾರ ಅಂಥೇಳಿ. ಒಂದು ಕಡೆ ತನಗೆ ತಾನೇ ಗರ್ಭಪಾತ ಆಗ್ತಾಯಿದೆ, ಅಬಾರ್ಷನ್ ಆಗ್ತಾಯಿದೆ. ಇನ್ನೊಂದು ಕಡೆ ಹೊಟ್ಟೆಯಲ್ಲಿ ಮಗು ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಅದಕ್ಕೆ ನೀವು ಅದನ್ನು ತೆಗೆಸ್ಬಿಡೋದು ವಾಸೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ. ಇದಕ್ಕೇನು ಮಂತ್ರತಂತ್ರ ಮಾಡಬೇಕು ಅಂತ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಸರಿಯಾಗಿ ಡೆಲಿವರಿ ಆಗಬೇಕು, ಮಗುಗೂ ರಕ್ಷಣೆ ಆಗಬೇಕು, ತಾಯಿಗೂ ಕೂಡ ತೊಂದರೆ ಆಗಬಾರ್ದು ಅಂದರೆ, ಸುಖ ಪ್ರಸವನ ಆಗಬೇಕು ಅಂದರೆ, ಒಳ್ಳೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಅದನ್ನು ತಿಳಿಸಿದ್ದೆ. ಇನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ಹೆರಿಗೆ ನೋವೇ ಬರ್ತಿಲ್ಲ, ಸಡನ್ನಾಗಿ ಅಡ್ಮಿಟ್ ಮಾಡಿ ನಾವು ಇಮಿಡಿಯೇಟಾಗಿ ಡೆಲಿವರಿ ಮಾಡಬೇಕಿಲ್ಲದ್ರೆ ತಾಯಿ ಮಗುಗೆ ತೊಂದರೆ ಆಗುತ್ತೆ ಅಂತ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟಿದ್ದಾರೆ. 10 ತಿಂಗಳಾದರೂ ಕೂಡ ಪೇನ್ ಬಂದಿಲ್ಲ, ಹೆರಿಗೆ ನೋವಿಲ್ಲ, ಹೆರಿಗೆ ನೋವು ಬಂದಿಲ್ಲ ಅಂಥೇಳಿ ತೊಂದರೆ ಆಗುತ್ತೆ ಅಂತೇಳಿ ನಾವು ಸಿಸರಿನ್ ಮಾಡಬೇಕು ಅಂಥೇಳಿ ಡಾಕ್ಟ್ರ್ ಹೇಳಿದ್ರು ಅಂತ. ಹಾಗಾದರೆ ಹೆರಿಗೆ ನೋವು ಪ್ರಕೃತಿ ದತ್ತವಾಗೇ ಬರಬೇಕು, ಇಂಜೆಕ್ಷನ್ ಕೊಟ್ಟಾಗಲಿ ಅಥವಾ ಇದು ಮಾಡಿ ಫೋರ್ಸ್ಫುಲ್ಲಾಗಿ ಬರಬಾರ್ದು. ಯಾವಾಗ ಹೆರಿಗೆ ನೋವು ಚೆನ್ನಾಗಿ ಬರುತ್ತೋ ಆಗ ಹುಟ್ಟುವಂಥ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಜಾಸ್ತಿ ಇರುತ್ತೆ ಅಂತೆ, ಲವಲವಿಕೆ ಆಗಿರ್ತಾರೆ ಮಕ್ಕಳು. ಎಲ್ಲಿ ಹೆರಿಗೆ ನೋವು ಬಂದಿಲ್ಲ, ಇಂಜೆಕ್ಷನ್ ಕೊಟ್ಟು ಬಲವಂತವಾಗಿ ನಾವು ಹೆರಿಗೆ ಮಾಡ್ತೀವಲ್ಲ, ಅಲ್ಲಿ ಮಗು ಅಷ್ಟು ಚುರುಕಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ತನಗೆ ತಾನೇ ಹೊಟ್ಟೆ ನೋವು ಬರಬೇಕು ಅಂದರೆ ಈ ಡಾಮರ ತಂತ್ರ ಸಾರದಲ್ಲಿ ಕೆಲವು ವಿಶೇಷವಾದ ಮಂತ್ರ ತಂತ್ರನ ಹೇಳಿದ್ದಾರೆ. ಅದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಇವಾಗ ಇವತ್ತಿನ ಎಪಿಸೋಡು ಮಗು ಹುಟ್ಟಿದೆ, ಹುಟ್ಟಿದ ತಕ್ಷಣ ಜಾಂಡೀಸ್ ಬಂದುಬಿಟ್ಟಿದೆ, ಮಗು ಹುಟ್ಟಿದೆ ಪಿಡ್ಸ್ ಬಂದುಬಿಟ್ಟಿದೆ, ಮಗು ಹುಟ್ಟಿದೆ ಹಾರ್ಟಲ್ಲಿ ಹೋಲಿದೆ, ಮಗು ಜನನ ಆಯಿತು, ಆದರೆ ಪಿಡ್ಸು, ವಿಪರೀತ ಜ್ವರ, ಜಾಂಡೀಸು, ಮಗು ಒಂಥರ ವಿಚಿತ್ರವಾಗಿದೆ, ಕಾಯಿಲೆಯಲ್ಲಿ ನರಳ್ತಾ ಇದೆ. ಈ ಥರ ದೋಷದಲ್ಲಿ ಹುಟ್ಟುವಂಥ ಮಕ್ಕಳನ್ನ ಸಂರಕ್ಷಣೆ ಮಾಡೋದು ಹೇಗೆ ಹುಟ್ಟಿದ ದಿನದಿಂದ ಅನ್ನೋದನ್ನು ನಾನಿವತ್ತು ಸಂಚಿಕೆ ತಿಳಿಸ್ಕೊಡ್ತೀನಿ. ನಾವು ಇರೋವಂಥ ಸ್ಥಳ, ಕೆಲಸ ಮಾಡುವಂಥ ಸ್ಥಳ, ವ್ಯಾಪಾರ ಮಾಡುವಂಥ ಸ್ಥಳ, ನಾವು ಎಲ್ಲಿರ್ತೀವೋ ಆ ಜಾಗ ಪವಿತ್ರವಾದಿದ್ದಷ್ಟು ಎಷ್ಟು ಚೆನ್ನಾಗಿ ಪವಿತ್ರವಾಗಿರುತ್ತೋ ಆ ಜಾಗದಲ್ಲಿ ನಾವು ಇದ್ದಾಗ ನಮ್ಮದು ಏಳಿಗೆ ಚೆನ್ನಾಗಾಗತ್ತೆ. ನಾವು ಮಲಗೋ ಜಾಗ, ಕೂರೋ ಜಾಗ, ವ್ಯಾಪಾರ ಮಾಡೋ ಜಾಗ, ಕೆಲಸ ಮಾಡೋ ಸ್ಥಳ, ನಾವು ವ್ಯವಹಾರ ಮಾಡೋ ಸ್ಥಳ, ಅಲ್ಲಿ ಆ ಸ್ಥಳದಲ್ಲಿ ವೈಬ್ರೇಷನ್ ಒಳ್ಳೆ ಪವರ್ ಇಲ್ಲ ಅಂದರೆ ನಾವು ಎಂಥ ಬ್ರಿಲಿಯಂಟ್ ಆಗಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ, ಎಷ್ಟೇ ಚೆನ್ನಾಗಿ ಮಾತಾಡೋಕ್ಕೆ ಬಂದರೂ ಕೂಡ ಆ ಸ್ಥಳ ಮಹಿಮೆಯಿಂದ ನಾವು ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಹೀಗಾಗಿ ಇದನ್ನು ವಾಸ್ತು ಅಂತ ಹೇಳಲ್ಲ ನಾವು, ಸ್ಥಳ, ಆ ಜಾಗದಲ್ಲಿ ಏನು ಪವರ್ ಇದೆಯೋ ಅದಕ್ಕೆ. ಆ ಜಾಗ ಚೆನ್ನಾಗಿಲ್ಲ ಅಂದರೂ ಆ ಜಾಗದ ಕೂತ್ಕೊಳ್ಳೋ ವ್ಯಕ್ತಿ ಆ ಜಾಗನ ಚೆನ್ನಾಗಿ ವೈಬ್ರೇಷನ್ ಬರೋಂಗೆ ಮಾಡಬೇಕಂತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ನೀರಿಲ್ಲ ಅಂತ ಪರದಾಡ್ತಿದ್ದಾಗ ಆ ಮರುಭೂಮಿನಲ್ಲಿ ನೀರು ಬರೆದಿರೋ ಜಾಗದಲ್ಲಿ ತಮ್ಮ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ನೀರು ಬರ್ಸಿದ್ದಾರೆ. ಅಂದರೆ ಆ ದರಿದ್ರ ಜಾಗದಲ್ಲಿ ನೀರು ಬರೋಂಗೆ ಮಾಡಿದಂದರೆ ಆ ಜಾಗದ ಮಹಿಮೆ ಎಲ್ಲ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಇರುತ್ತೋ ಮಹಾನ್ ಪವರ್, ಅದು ಮಹಾನ್ ಶಕ್ತಿ, ಪವಾಡ ಶಕ್ತಿ. ಆ ಬರೀ ಕಾಲು ಒತ್ತಿದ ತಕ್ಷಣ ನೀರು ಬರಬೇಕು ಅಂದರೆ ಅವರು ಎಷ್ಟು ಸಾಧನೆ ಮಾಡಿರಬೇಕು, ಎಷ್ಟು ಜಪ ಮಾಡಿರಬೇಕು, ಎಷ್ಟು ಗಂಟೆಗಳ ಕಾಲ ಧ್ಯಾನ ಮಾಡಿರಬೇಕು, ಎಷ್ಟು ಸ್ಮರಣೆ ಮಾಡಿರಬೇಕು ಭಗವಂತನನ್ನು. ಹಾಗೆ ಯಾವ ಸ್ಥಳದಲ್ಲಿ ನಾವು ಹುಡ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೆ ಜಾತಕ ಬರೀಬೇಕಾದ್ರೆ ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಯಾವ ಸಮಯದಲ್ಲಿ ಹುಟ್ಟಿದ್ದೀರಾ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವ ಸ್ಥಳ ಅನ್ನೋದು ಇಂಪಾರ್ಟೆಂಟ್. ನಾನು ಮಂಡ್ಯದಲ್ಲಿ ಹುಡುತ್ತೆ, ಮೈಸೂರು ಹುಡುತ್ತೆ, ಬೆಂಗಳೂರು ಹುಡುತ್ತೆ, ಬಾಂಬೆಲಿ ಹುಡುತ್ತೆ, ಅಮೇರಿಕದಲ್ಲಿ ಹುಡುತ್ತೆ, ಜರ್ಮನಿಯಲ್ಲಿ ಹುಡುತ್ತೆ ಅಂತೀವಿ. ಹುಡೋಕ್ಕೊಂದು ಸ್ಥಳ ಬೇಕು.
ಆ ಸ್ಥಳ ಮಹಿಮೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಮಗುವಿನ ಜನನ ಆಗಿರೋ ಸ್ಥಳದಲ್ಲಿ ಏನಾದ್ರು ದೋಷ ಇದ್ದಾಗ, ಒಳ್ಳೆ ಗಳಿಗೆಯಲ್ಲಿ ಹುಟ್ಟಿದೆ, ಒಳ್ಳೆ ಡೇಟಲ್ಲಿ ಹುಟ್ಟಿದೆ, ಬೆಂಗಳೂರಲ್ಲಿ ಹುಟ್ಟಿದೆ, ಅಲ್ಲಿ ಹುಟ್ಟೋ ಸ್ಥಳದಲ್ಲಿ ಮಗು ಜನನಾದ ಆ ಸ್ಥಳದಲ್ಲಿ ಭಾಳ ಪ್ರಾಬ್ಲಮ್ ಇದೆ ಅಂತ ಆಯಿತು. ಅದಕ್ಕೆ ಜಾಂಡೀಸು, ಅದಕ್ಕೆ ಪಿಟ್ಸು, ಅದಕ್ಕೆ ಏನೋ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಇಲ್ಲಿ ಮಗು ಜನನ ಆಗೋ ಸ್ಥಳ ಭಾಳ ಇಂಪಾರ್ಟೆಂಟು. ಮಗು ಹುಟ್ಟಿದೊಂದು ಬೆಂಗಳೂರಲ್ಲಿ, ಇಲ್ಲ ಮಡ್ರಾಸಲ್ಲಿ, ಇಲ್ಲ ಬಿಜಾಪುರಲ್ಲಿ, ಇಲ್ಲ ಬೆಳಗಾಮಲ್ಲಿ, ಇಲ್ಲ ಗುಲ್ಬರ್ಗದಲ್ಲಿ, ಇಲ್ಲಿ ಯಾವುದೋ ಒಂದು ಊರಲ್ಲಿ ಹುಟ್ಟಿದೆ. ಊರದಲ್ಲ, ಆ ಮಗು ಎಲ್ಲಿ ಜನನ ಒಳಗು ಭೂಸ್ಪರ್ಶ ಆಯ್ತಲ್ಲ, ಆ ಭೂಸ್ಪರ್ಶ ಆಗಿ ಸ್ಥಳ ಬಹಳ ಪವಿತ್ರವಾಗಿರಬೇಕು ಅಂತ ಹೇಳುತ್ತೆ ಗರ್ಭೋಪನಿಷತ್ತಲ್ಲಿ. ಅದಕ್ಕೆ ಹೆರಿಗೆ ಮಾಡಲಿಕ್ಕೆ ಅಂತ ಕರ್ಕೊಂಡೋದಂಥ ಗರ್ಭಿಣಿ ಸ್ತ್ರೀ ಆ ಹೆರಿಗೆ ಮಾಡೋ ರೂಮ್ ಇದೆಯಲ್ಲ, ಆ ಹೆರಿಗೆ ಮಾಡೋ ಜಾಗ ಅದು ಮಹಾಪವಿತ್ರವಾಗಿರಬೇಕಂತೆ. ಆಗ ಎಂಥ ಕೆಟ್ಟ ಜಾತಕ ಇದ್ದರೂ ಕೂಡ ಆ ಸ್ಥಳದ ಪ್ರಭಾವದಿಂದ, ಆ ಸ್ಥಳದ ಮಹಿಮೆಯಿಂದ, ಆ ಸ್ಥಳದ ವೈಬ್ರೇಷನಿಂದ, ಆ ಸ್ಥಳದ ಶಕ್ತಿಯಿಂದ ಮಗು ಕೂಡ ಚೆನ್ನಾಗಾಗತ್ತೆ ಅಂಥೇಳಿ ಹಿಂದೆ ಋಷಿಮುನಿಗಳು ಇದನ್ನು ಮಾಡ್ತಾಯಿದ್ರು. ಅದಕ್ಕೆ ಹೆರಿಗೆ ಆಗುವ ಸ್ಥಳವನ್ನು ಬ್ರಹ್ಮಸ್ಥಾನ, ಬ್ರಹ್ಮ ಅಂದೇನು ಉತ್ಪತ್ತಿ ಮಾಡುವಂಥದ್ದು, ಪ್ರಜಾಪತಿ ಅಂಥೇಳಿ. ಆ ಪ್ರಜಾಪತಿ ಅಂದರೆ ಪ್ರಜೆಗಳನ್ನು ಮಗುಗಳ ಸಂತಾನವನ್ನು ಉತ್ಪತ್ತಿ ಮಾಡುವಂಥ ಸ್ಥಳ. ಆ ಸ್ಥಳವನ್ನು, ಹೆರಿಗೆ ಆಗೋ ಜಾಗವನ್ನು ಭಾಳ ವೈಬ್ರೇಷನಲ್ಲಿ ಇಟ್ಟಿರ್ತದಂತೆ, ಇಡ್ತಿದ್ರು. ಯಾಕೆಂತಂದರೆ ತಾಯಿ ಜಾತಕದಲ್ಲಿ ಏನು ದೋಷ ಇದೆ ಗೊತ್ತಿಲ್ಲ, ಉಡೋ ಮಗುನಲ್ಲಿ ಏನು ದೋಷ ಗೊತ್ತಿಲ್ಲ, ಆದರೆ ಉಡೋ ಸ್ಥಳದಲ್ಲಿ ಆ ಮಗುಗೆ ಒಳ್ಳೇದಾಗಬೇಕು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ, ಇನ್ನು ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ದೀರೋ, ಆ ಉಡೋವಾಗ ಯಾವ ನಕ್ಷತ್ರ ಇತ್ತೋ, ರಾಶಿ ಗೊತ್ತೋ ಅದು ಬೇಡ. ನೀವು ಹುಡ್ತಾರೋ ಆ ಮಗು ಭೂಮಿ ಸ್ಪರ್ಶ ಆಗುತ್ತಲ್ಲ, ಉಡೋ ಜಾಗ ಇದೆಯಲ್ಲ, ಆ ಸ್ಥಳ ಬಹಳ ಪವಿತ್ರವಾಗಿರಬೇಕಂತೆ. ಆ ಸ್ಥಳ ಶುದ್ಧಿ ಆದಾಗ ಆ ಮಗುಗೆ ಇನ್ನೆಲ್ಲ ಥರನೂ ಒಳ್ಳೆಯದಾಗತ್ತೆ ಅಂತ ಗರ್ಭೋಪನಿಷತ್ತಲ್ಲಿ ಒಂದು ಕಡೆ ಹೇಳ್ತಾರೆ. ಅದಕ್ಕೆ ಜನನ ಸ್ಥಳ ಪವಿತ್ರೇತಿ, ಯಾವ ಸ್ಥಳದಲ್ಲಿ ಮಗು ಜನನ ಆಗುತ್ತೋ ಅದು ಪವಿತ್ರ ಆದಾಗಲೇ ಮಗುಗೆ ಅರ್ಧ ದೋಷಗಳು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮಗು ಜನನ ಆಗಬೇಕಾದ್ರೆ ಆ ಸ್ಥಳ ಶುದ್ಧ ಇರುತ್ತೆ ಅನ್ನೋ ಗೊತ್ತಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಅದೇ ಬೆಡ್ ಮೇಲೆ ದಿನಕ್ಕೆ 10 ಡೆಲಿವರಿ ಆಗುತ್ತೆ, 10ರಲ್ಲಿ 2 ಮಗು ಸತ್ತೋಗಿರುತ್ತೆ, ಇನ್ನು 8 ಬದುಕಿರುತ್ತೆ. ಆ ಬೆಡ್ ಮೇಲೆ ಎಷ್ಟೋ ಜನ ಹೆಂಗಸರು ಬಂದು ಮಗುಗೆ ಜನನ ಮಾಡಿಸಿದೆ, ಡೆಲಿವರಿ ಆಗಿದೆ, ಏನೇನು ದೋಷಗಳಿದೆಯೋ ಒಂದೊಂದು ಮಗುನಲ್ಲೂ, ಒಂದೊಂದು ಹೆಂಗಸಲ್ಲಿ ಏನೇನು ದೋಷ ಇದೆಯೋ, ಆ ರೂಮಲ್ಲಿ ಏನು ದೋಷ ಇದೆಯೋ, ಆ ರೂಮಲ್ಲೇ ಮಗು ಸತ್ತೋಗಿರ್ಬೋದು, ಆ ರೂಮ್ ಹೆರಿಗೆಲೇ ಆ ತಾಯಿ ಸತ್ತೋಗಿರ್ಬೋದು. ಆ ರೂಮಲ್ಲಿ ಸತ್ತಂಥ ಆತ್ಮಗಳ ಸೋಂಕು, ಇನ್ಫೆಕ್ಷನ್ನು, ವೈರಸ್ಸು ಏನಂತ ಗೊತ್ತಿಲ್ಲ, ಆ ಸ್ಥಳದಲ್ಲಿ ಮಗು ಜನನದ ಕಾಲದ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಡೆಲಿವರಿ ಹೋಗೋಕ್ಕೆ ಮುಂಚೆ ಸ್ಥಳ ಶುದ್ಧಿ ಮಾಡ್ಕೋಬೇಕಂತೆ. ಅದು ಒಂದು ರೂಲ್ಸ್ ಇತ್ತು ಅವತ್ತಿನ ಕಾಲದಲ್ಲಿ. ಆದರೆ ಹುಟ್ಟಿದ ಮಗುನ ರಕ್ಷಣೆ ಮಾಡೋದು ಹೇಗೆ, ಜನನಾದ ಮಗುನ ಕೆಟ್ಟ ಎನರ್ಜಿಯಿಂದ, ನೆಗೆಟಿವ್ ಎನರ್ಜಿಯಿಂದ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅನ್ನೋದು ಒಂದು ದೊಡ್ಡ ಕಲೆ ಆಗಿನ ಕಾಲದಲ್ಲಿ. ಅದನ್ನು ಯಾವ ರೀತಿ ಮಾಡಬೇಕು, ಹುಟ್ಟಿದ ತಕ್ಷಣ ಮಗುಗೆ ಪಿಟ್ಸ್ ಬರಬಾರ್ದು, ಜಾಂಡಿಸ್ ಬರಬಾರ್ದು, ಹಾರ್ಟಲ್ಲಿ ಹೋಲ್ ಬರಬಾರ್ದು. ಏನು ಮಾಡಬೇಕಾಗಾರೆ, ಹಾರ್ಟಲ್ಲಿ ಯಾಕೆ ಹೋಲ್ ಬರುತ್ತೆ, ಪಿಟ್ಸ್ ಯಾಕೆ ಬರುತ್ತೆ, ಅರ್ಶದ ಕಾಮಲೆ ರೋಗ ಯಾಕೆ ಬರುತ್ತೆ, ಇದೆಲ್ಲಕ್ಕೂ ಒಂದೊಂದು ಕಥೆ ಇದೆ. ಹಾಗಾದರೆ ಹುಟ್ಟಿದ ಮಗುವನ್ನು ಸಂರಕ್ಷಣೆ ಮಾಡೋದು, ಉಡೋಕ್ಕೆ ಮುಂಚೆ ಹೇಳಿದೆ ಇಷ್ಟು ದಿವಸ, ನಾನು ನೆನ್ನೆ ಮೊನ್ನೆ ಉಡೋದಕ್ಕೆ ಮುಂಚೆ ಹೇಳಿದೆ. ಈಗ ಹುಟ್ಟಿಬಿಟ್ಟಿದೆ ಮಗು, ಆ ಮಗುಗೆ ರಕ್ಷಣೆ ಕೊಡಬೇಕೀಗ ನಾವು. ಬೇರೆ ಯಾವುದೇ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಬಾರ್ದು. ಅದಕ್ಕೆ ನಾವು ಮನೆಯಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತಿದ್ರೆ ಎಲ್ಲ ಕೆಟ್ಟದೇ ಯೋಚನೆ ಬರುತ್ತೆ. ಏಕೆಂದರೆ ಬೆಡ್ರೂಮ್ ಹಂಗಿದೆ ಜಾಗ. ಬೆಡ್ರೂಮು ಗಂಡ ಹೆಂಡತಿ ಮಲಗೋ ಜಾಗ, ಸೆಕ್ಸ್ ಮಾಡೋ ಜಾಗ, ಹೊಲಸಾಗುವಂಥ ಸ್ಥಳ ಬೆಡ್ರೂಮ್ ಅಂದರೆ. ದೇವ್ರ ಮನೇಲಿ ಕೂತ್ರೆ ಬೇರೆ ಥರ ಮನಸ್ಸು ಬರುತ್ತೆ. ಯಾಕಂದರೆ ದೀಪ ಹಚ್ತೀವಿ, ಊದುಬತ್ತಿ ಹಚ್ತೀವಿ, ಆರತಿ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಒಳ್ಳೊಳ್ಳೆ ಕೂತ್ಕೊಂಡು ಪುಸ್ತಕ ಓದ್ತೀವಿ, ವೇದ ಉಪನಿಷತ್ತುಗಳನ್ನು ಓದುವಂಥ ಸ್ಥಳ. ಅಲ್ಲಿ ವಾತಾವರಣ, ಅಲ್ಲಿ ಮನಸ್ಸಿನ ಚಲನವಲನಗಳೇ ಬೇರೆ. ಅಡುಗೆ ಮನೆ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದೇ ಚಿಂತೆಯಲ್ಲಿ, ಉಪ್ಪು ಹಾಕಿದ್ನ ಸಾಂಬಾರಿಗೆ, ಏನು ಮಾಡಿದ್ವಿ, ಹುಳಿ ಎಷ್ಟು, ಖಾರ ಎಷ್ಟು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಇದೇ ಯೋಚನೆ ಇರ್ತದೆ. ಟಾಯ್ಲೆಟಲ್ಲಿ ಕೂತ್ಕೊಂಡ್ರೆ ಅಲ್ಲೊಂಥರ ಯೋಚನೆ, ಏನೇನೋ ಕಾಮುಕದ ಆಸೆಗಳು, ಏನೇನೋ ಯೋಚನೆಗಳು. ಆ ಜಾಗದಲ್ಲಿ ಟಾಯ್ಲೆಟ್ಟು ಶನಿ ಇರೋ ಸ್ಥಳ, ಬೆಡ್ರೂಮು ನೈಋತಿ ಇರೋ ಸ್ಥಳ, ಅಡುಗೆ ಮನೆ ಅಗ್ನಿ ಇರೋ ಸ್ಥಳ, ದೇವತಾ ಸ್ಥಾನ ಈಶಾನ್ಯ ಅಂತ ಶಕ್ತಿ. ಹೀಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ವೈಬ್ರೇಷನ್ ಇರ್ತದೆ. ಹಾಗೆ ಹೆರಿಗೆ ಆಗೋ ಸ್ಥಳದಲ್ಲೂ ಒಂದೊಂದು ವೈಬ್ರೇಷನ್ ಇರುತ್ತೆ. ಈಗ ನನಗೆ ಕೊರೋನಾ ಬಂದಿದೆ ಅಂತ ಇಟ್ಕೊಳ್ಳಿ, ನನ್ನ ಪಕ್ಕ ಇನ್ನೊಬ್ಬ ಕೂತಿರ್ತಾನೆ, ನಾನು ಕೆಮ್ಮಿದ್ರೆ, ನಾನು ಮಾತಾಡಿದ್ರೆ, ನಾನು ಮುಟ್ಟಿದ್ರೆ ಕರೋನಾ ಅವನಿಗೂ ಬರುತ್ತೆ ಅಂತ ಇವಾಗ ಎಲ್ಲ ಕಡೆ ಹೇಳ್ತಾರೆ. ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಮಾಸ್ಕ್ ಹಾಕು ಅಂತ ಹೇಳ್ತಾರೆ. ಯಾಕೆ, ನನ್ನಲ್ಲಿರೋ ರಾಹು ಅವ್ನಿಗೆ ಹೋಗುತ್ತೆ ಅಂತ. ರಾಹು ಅಂದರೆ ವೈರಸ್ಸು, ಕೇತು ಅಂದರೆ ಬ್ಯಾಕ್ಟೀರಿಯಾ.
ಇಲ್ಲಿ ರಾಹುಕೇತುಗಳ ಸಂಯೋಗದಿಂದ ಅವನಿಗೂ ಕಾಯಿಲೆ ಬರುತ್ತೆ ಅಂತಾರೆ. ನಾನು ಸೀನಿದ್ರೆ, ಅಕ್ಷಿಂದ್ರೆ ಅಥವಾ ಕೆಮ್ಮಿದ್ರೆ, ಮುಟ್ಟಿದ್ರೆ, ನಾನು ತಿಂದಿದ್ದು ಕೊಟ್ಟರೆ ಒಟ್ಟಿನಲ್ಲಿ ನನ್ನಿಂದ ವೈರಸ್ ಅವನಿಗೋಯ್ತು. ಅವ್ನು ಚೆನ್ನಾಗೇ ಇದ್ದ, ನನ್ನ ಹತ್ರ ಕೂತಾಗೋಯ್ತು. ನಾನು ಚೆನ್ನಾಗೇ ಇದ್ದೆ, ಅವನ ಪಕ್ಕ ಕೂತ ನನಗೆ ಜ್ವರ ಬಂದುಬಿಡ್ತು. ಹೀಗೆ ಸಹವಾಸ ದೋಷ, ಸಹವಾಸ, ಅದರಿಂದ ಸೋಷಿಯಲ್ ಡಿಸ್ಟೆನ್ಸ್, ದೂರ ಇರು, ಮಡಿಲಿರು ಅಂತ ಹೇಳ್ತಾಯಿದ್ರು. ಇಲ್ಲೇನಾಗಿದೆ ಅಂತಂದರೆ, ಮಗು ಜನನ ಆಗುವಾಗ ಅಲ್ಲಿಯ ವಾತಾವರಣದ ಇನ್ಫೆಕ್ಷನ್, ರಾಹು ಕೇತು, ಆ ರೂಮಲ್ಲಿ ಎಷ್ಟೋ ಜನ ಸತ್ತೋಗಿರ್ಬೋದು ಹೆಂಗಸರು. ಮಗು ಬದುಕಿದ್ದೇ ತಾಯಿ ಸತ್ತೋಗಿರ್ತಾಳೆ ಡೆಲಿವರಿ ಮಾಡೋ ಜಾಗದಲ್ಲಿ, ಅಥವಾ ತಾಯಿ ಬದುಕಿದ್ದಾಳೆ, ಹುಟ್ಟಿದ ಮಗು ಅಲ್ಲೇ ಸತ್ತೋಗ್ಬಿಡ್ತು, ಸತ್ತಿರೋ ಮಗುನ ಡೆಲಿವರಿ ಮಾಡ್ತಾರೆ. ಮಗು ಬಂದ ತಕ್ಷಣ ತಾಯಿ ಸತ್ತೋಗಿರ್ತಾಳೆ. ಅಲ್ಲಿ ಆ ರೂಮಲ್ಲಿ, ಹೆರಿಗೆ ಹಾಲಲ್ಲಿ, ಹೆರಿಗೆ ಮಾಡುವಂಥ ಥಿಯೇಟ್ರಲ್ಲಿ ಬೇಕಾದಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ. ಅಲ್ಲಿ ಅದರದ್ದು ಇನ್ಫೆಕ್ಷನ್ನು. ಒಂದು ಡೆಲಿವರಿ ಮಾಡಲಿಕ್ಕೆ 5 ನಿಮಿಷ ಸಾಕಾಗಲ್ಲ, ಕಡೆ ಪಕ್ಷ 1 ಗಂಟೆ ಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಏನಾದರೂ ತಗೋತಾರೆ. ಅರ್ಧ ಮುಕ್ಕಾಲು ಗಂಟೆಲಿ ಎಷ್ಟು ಇನ್ಫೆಕ್ಷನ್ ಆಗುತ್ತೋ ತಾಯಿಗೂ ಮಗುಗೂ. ಹೀಗಾಗಿ ಆ ತಾಯಿಗೆ ಏಡ್ಸ್ ಇರ್ಬೋದು, ಅಥವಾ ತಾಯಿಗೆ ಇನ್ನೇನೋ ಕಾಯಿಲೆ ಇರ್ಬೋದು, ಅಥವಾ ತಾಯಿ ಜಾತಿಯಲ್ಲಿ ಭಾಳಷ್ಟು ದೋಷಗಳಿರ್ಬೋದು. ಇವೆಲ್ಲ ದೋಷಗಳು ಆ ಜಾಗದಲ್ಲಿ ಸ್ಪ್ರೆಡ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಹರಡುತ್ತೆ. ಇದ್ರ ಜೊತೆಗೆ ಸತ್ತಿರೋ ಆತ್ಮಗಳು, ನವಜಾತ ಶಿಶುಗಳ ಆತ್ಮಗಳು, ಬಾಣಂತಿ ಆತ್ಮ, ಮಗು ಜನನ ಆದ ತಕ್ಷಣ ತಾಯಿ ಸತ್ತೋಗಿದ್ದಾಳೆ, ಒಳಗಡೆ ಡೆಡ್ ಬಾಡಿ ಕೊಟ್ಟಿದ್ದಾರೆ, ಮಗು ಸತ್ತೋಯ್ತು ಅಂತೇಳಿ ಸತ್ತೋಗಿರೋ ಮಗು ಹೆಣ ಕೊಟ್ಟಿದ್ದಾರೆ ಹೊರಗಡೆ ಡೆಲಿವರಿ ಮಾಡಿದ್ಮೇಲೆ. ಅಲ್ಲಿ ಇರತಕ್ಕಂಥ ಸೋಲ್ಗಳು ಈಗ ಮಗುಗೆ ಜನನ ಆಗುವಂಥ ಸ್ಥಳದಲ್ಲಿ ಏನಾದ್ರು ಎಫೆಕ್ಟ್ ಮಾಡ್ಬೋದು. ಅದಕ್ಕೆ ಡಾಕಿನಿ, ಶಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಕಾತ್ಯಾಯಿನಿ, ಕಿನ್ನರಿ, ಯಕ್ಷಿನಿ, ಯೋಗಿನಿ, ಲಾಕಿನಿ, ರಾಕಿನಿ, ಶಾಕಿನಿ, ಶೂಲಿನಿ, ಈ ಥರ ಕೆಲವು ದುಷ್ಟಶಕ್ತಿಗಳು ಹಸಿಮೈ ಇರುವಂಥ ಮಗು, ಹಸಿ ಬಾಣಂತಿ ಮೇಲೆ ಎಫೆಕ್ಟ್ ಮಾಡ್ಬೋದು. ಅದರಿಂದ ಉಡೋವಂಥ ಸ್ಥಳದಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಮಗುನ ಸಂರಕ್ಷಣೆ ಮಾಡಬೇಕಾಗೋದು ತಾಯಿ ಧರ್ಮ, ಡಾಕ್ಟ್ರುಗಳದ್ದು ಕರ್ತವ್ಯ ಇದೆ. ಏಕೆಂದರೆ ಆ ಹೆರಿಗೆ ಆಗೋ ಸ್ಥಳದಲ್ಲಿ ಇವತ್ತಿನ ನನ್ನ ಅನುಭವದ ಆಧಾರದ ಮೇಲೆ ಆ ಡೆಲಿವರಿ ಮಾಡೋ ಸ್ಥಳ ಏನು ನಿತ್ಯ ಪೂಜೆ ಜಪ ತಪ್ಪ ನಡೆಯಲ್ಲ. ಅಲ್ಲಿ ಹೋಗ್ತಾರೆ, ಗರ್ಭಿಣಿಸಿ ಮಲಗಿಸ್ತಾರೆ, ಡೆಲಿವರಿ ಆದರೆ ಮಾಡ್ತಾರೆ, ಇಲ್ಲ ಸಿಸರಿನ್ ಮಾಡಿಬಿಟ್ಟು ತೊಗೊಂಬಂದು ಕೊಡ್ತಾರೆ. ಇದೇ ಥರ ಅಲ್ಲಿ ರಕ್ತ ಹರಿದಿದೆ, ಎಷ್ಟು ಸತ್ತೋಗಿರ್ಬೋದು, ತಾಯಿ, ಗರ್ಭಿಣಿ ಸ್ತ್ರೀ, ಮಗು ಸತ್ತೋಗಿರ್ಬೋದು. ಮತ್ತು ಅಲ್ಲಿ ನೆಗೆಟಿವ್ ಎನರ್ಜಿ ಭಾಳಷ್ಟು, ಆ ಇನ್ಫೆಕ್ಷನ್ಸ್, ರಾಹುಕೇತುದ ದೋಷ ಆ ಸ್ಥಳದಲ್ಲಿದ್ದಾಗ ಮಗುಗೆ ಇಮ್ಮಿಡಿಯೇಟಾಗಿ ಜಾಂಡೀಸ್ ಬರುತ್ತೆ, ಜ್ವರ ಬರುತ್ತೆ, ಪಿಟ್ಸ್ ಬರುತ್ತೆ, ಇನ್ನೂ ಏನೇನೋ ಕಾಯಿಲೆ ಬರುತ್ತಂತೆ. ಈ ಥರದ್ದೆಲ್ಲ ಬಂದಮೇಲೆ ಅದು ಸುಧಾರಿಸೋದು ಭಾಳ ಕಷ್ಟ. ಮಗುನ 1 ವಾರ 15 ದಿವಸ ಇಂಕ್ಯುಬೇಟ್ರಲ್ಲಿ ಇಟ್ಟಿರ್ತಾರೆ, ಟ್ರೀಟ್ಮೆಂಟ್, ಹುಟ್ಟಿದ ಮಗುಗೆ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಹುಟ್ಟಾಲೆ ಮಗು ಆಲೆ ಕೆಮಿಕಲ್ಸ್ ಒಳಗೋಗುತ್ತೆ, ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು, ಸ್ಟಿರಾಯ್ಡ್ಸ್ ಕೊಡ್ಬೋದು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೆಡಿಷನ್ಸ್, ಕೆಮಿಕಲ್ಸ್, ರಿಯಾಕ್ಷನ್ಸ್ ಬಾಡಿ ಹೋಯ್ತು. ಹಸಿ ಮಗು ಆಗ್ತಾನೆ ಹುಟ್ಟಿದ ಮಗುಗೆ. ಅದರಿಂದ ಹುಟ್ಟಿದ ತಕ್ಷಣ ಮಗುಗೆ ರಕ್ಷಣೆ ಕೊಡೋದು ಭಾಳ ಇಂಪಾರ್ಟೆಂಟ್. ಯಾವಾಗ ತಾಯಿ ಮಗು ಹೊಕ್ಳನ್ನ ಕಟ್ ಮಾಡ್ತಾರೆ, ತಾಯಿದು ಮಗುಗೆ ಕನೆಕ್ಷನ್ ಹೊಕ್ಳು, ಆ ಹೊಕ್ಳು ಕಟ್ ಮಾಡಿದ ತಕ್ಷಣ, ಬೇರೆ ಮಾಡಿದ ತಕ್ಷಣ ಮಗುಗೆ ಪೂರ್ವ ಜನ್ಮದ ನೆನಪೆಲ್ಲ ಹೊಟ್ಟೋಗ್ಬಿಡುತ್ತೆ. ಈ ಜನ್ಮಕ್ಕೆ ಸೂಟ್ ಆಗುವಂಥ ಶಕ್ತಿ ಬರುತ್ತೆ. ಕಟ್ ಮಾಡಿದ ತಕ್ಷಣವೇ ಅಲ್ಲಿದ್ದಂಥ ನೆಗೆಟಿವ್ ಎನರ್ಜಿ, ಭೂತ ಪ್ರೇತ ಪಿಶಾಚಿಗಳು, ಅಥವಾ ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಈ ಥರ ದೋಷಗಳು, ಅಥವಾ ಇನ್ಯಾವುದೋ ಇನ್ಫೆಕ್ಷನಲ್ಲಿ ಆಗ್ಬೋದು ಮಗುಗೆ. ಅದರಿಂದ ಮಗುವನ್ನು ಸಂರಕ್ಷಣೆ ಮಾಡೋದು, ಹುಟ್ಟಿದ ಮಗುಗೆ ರಕ್ಷಣೆ ಕೊಡಬೇಕಾದದ್ದು ಡಾಕ್ಟ್ರದ್ದು ಕರ್ತವ್ಯ, ಜನ್ಮ ಕೊಡೋ ತಾಯಿದು ಕೂಡ. ಯಾಕಂದರೆ ಜನ್ಮ ಕೊಡೋ ತಾಯಿ ಆ ಪೇನಲ್ಲಿ ಇರ್ತಾಳೆ ಪಾಪ, ಮಗುಗೆ ಡೆಲಿವರಿ ಮಾಡೋ ಸಂಕಟದಲ್ಲಿ ಇರ್ತಾಳೆ, ಅವಳದೇ ಆದಂಥ ನೋವು, ಅವಳದೇ ಆದಂಥ ಬಾಧೆಯಲ್ಲಿರ್ತಾಳೆ. ತಾಯಿಗೆ ಮಗುಗೆ ನೋಡಿರ್ತಾಳೋ ಇಲ್ಲಿ ಹೋಗುತ್ತಿಲ್ಲ. ಮಗು ಜನನಾದ ಎಷ್ಟೊತ್ತಾದ್ಮೇಲೆ ಮಗುನ ತಾಯಿ ಕೈಲಿ ಕೊಡ್ತಾರೆ. ಅದರಿಂದ ಹುಟ್ಟಿದ ಮಗುಗೆ ರಕ್ಷಣೆ ಕೊಡಬೇಕಾದದ್ದು ಸ್ಥಳದ ಮಹಿಮೆ. ಎಲ್ಲಿ ಹಿಂದಿನ ಕಾಲದಲ್ಲ ಮನೆಯೊಳಗೆ ಡೆಲಿವರಿ ಆಗ್ತಾಯಿತ್ತು, ಮನೆಯಲ್ಲೆಲ್ಲ ಹಸು ಕಟ್ಟಾಗ್ತಾಯಿದ್ರು, ಹಸು ವಾಸ ಮಾಡೋ ಸ್ಥಳದಲ್ಲಿ ಡೆಲಿವರಿ ಭಾಳ ಒಳ್ಳೆಯದು. ತುಳಸಿ ಗಿಡ ಇರೋ ಜಾಗದಲ್ಲಿ, ತುಳಸಿ ಗಿಡ ಇರೋ ಜಾಗದಲ್ಲಿ ಹೆರಿಗೆ ಆದರೆ ಭಾಳ ಒಳ್ಳೆಯದು. ಹಸುವಿನ ಕೊಟ್ಟಿಗೆ ಭಾಳ ಶ್ರೇಷ್ಠ. ಹಸುವಿನ ಕೊಟ್ಟಿಗೆಯಲ್ಲಿ ಏನೇ ಮಾಡಿದ್ರು ಮಹಾಶ್ರೇಷ್ಠ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಗೋ ಸಂಹಿತೆಯಲ್ಲಿ. ಕೊಟ್ಟಿಗೆನಲ್ಲಿ ಮಗು ಹೊಡೋದು ಇನ್ನೂ ಭಾಳ ಶ್ರೇಷ್ಠವಂತೆ.
ಯಾಕಂದರೆ ಹಸು ವೈಬ್ರೇಷನ್ ಹಂಗಿದೆ. ಹೀಗಾಗಿ ಹುಟ್ಟಿದ ಮಗುಗೆ ರಕ್ಷಣೆ ಕೊಡಬೇಕು ಅಂತ ಏನು ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಈ ಡಾಬರ ತಂತ್ರಸಾರ, ಈ ಡಾಮರ ತಂತ್ರಸಾರ ಅಂತ ಒಂದು ವಿಶೇಷವಾದ ವಿದ್ಯೆ, ಟೆಕ್ನಾಲಜಿ, ಅದು ತಂತ್ರವಿದ್ಯೆ. ಈ ಗರ್ಭೋಪನಿಷತ್ ಅಂತೇಳಿ ಒಂದು ಉಪನಿಷತ್ತು, ಗರ್ಭಕ್ಕೆ ಸಂಬಂಧಪಟ್ಟಂಥ ಉಪನಿಷತ್ತು. ಯಾವ ರೀತಿ ಗರ್ಭಧಾರಣೆ ಆಗಬೇಕು, ಗರ್ಭ ಧರಿಸಿದ ಮೇಲೆ ಯಾವ ರೀತಿ ಸಂಸ್ಕಾರ ಕೊಡಬೇಕು, ಮೊದಲನೇ ತಿಂಗಳಿಂದ ಪ್ರಥಮ ಮಾಸದಿಂದ ನವಮಾಸ 9 ತಿಂಗಳವರೆಗೂ ಗರ್ಭ ರಕ್ಷಣೆ ಮಾಡೋದು ಹೇಗೆ, ಹೊಟ್ಟೆ ನೋವು ಬರ್ಬೇಕಾದ್ರೆ ಏನು ಮಾಡಬೇಕು, ಹೆರಿಗೆ ನೋವು ಬರಬೇಕು ಅಂದರೆ ಸುಖವಾಗಿ ಹೆರಿಗೆ ಆಗ್ಬೇಕಾದ್ರೆ ಏನು ಮಾಡಬೇಕು, ಹುಟ್ಟಿದ ಮೇಲೆ ಮಗು ಹುಟ್ಟಿದ ತಕ್ಷಣ ತಾಯಿ ಮಗುನ ಬೇರೆ ಮಾಡಿದಾಗ ಅಂದರೆ ಹೊಕ್ಕಳನ್ನು ಕಟ್ ಮಾಡಿದ ತಕ್ಷಣ ಮಗುಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು, ರಾಹುಕೇತು ಇನ್ಫೆಕ್ಷನ್ ಬರಬಾರ್ದು, ಬ್ಯಾಕ್ಟೀರಿಯಾದಿಂದ ಆಗಲಿ ವೈರಸ್ಸಿಂದನೇ ಆಗಲಿ ಬರಬಾರ್ದು, ದುಷ್ಟಶಕ್ತಿಗಳಿಂದ ಶಾಕಿನಿ ಡಾಕಿನಿಯಿಂದ ಇತರೆ ಕ್ಷುದ್ರಗ್ರಹ ಬಾಧೆಯಿಂದ ಮಗು ನರಳಬಾರ್ದು ಅನ್ನೋದಾದರೆ ಆ ಹುಟ್ಟಿದ ಸ್ಥಳದಲ್ಲಿ ಸಂಸ್ಕಾರ ಯಾವ ರೀತಿ ಕೊಡಬೇಕು ಅನ್ನೋ ವಿಚಾರನ ಈ ಡಾಮರ ತಂತ್ರಸಾರದಲ್ಲಿ ಮತ್ತು ಗರ್ಭೋಪನಿಷತ್ತಲ್ಲಿ ಹೇಳಿದ್ದಾರೆ. ಬಿಳಿ ಸಾಸಿವೆಯನ್ನು ತೊಗೋಬೇಕಂತೆ. 1/4 ಚಮಚ ಬಿಳಿ ಸಾಸಿವೆ ಅಥವಾ ಅರ್ಧ ಚಮಚ ಬಿಳಿ ಸಾಸಿವೆ ತೊಗೊಂಡು ಒಂದು ಅರ್ಧ ಗಂಟೆ ಕೈಲಿಟ್ಕೊಂಡು ಜಪ ಮಾಡಬೇಕು. ಓಂ ಓಂ ಬ್ರೀಂ ಬ್ರೀಂ ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ. ಓಂ ಹೋಂ ಬ್ರೀಂ ಬ್ರೀಂ ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ. ಓಂ ಓಂ ಬ್ರೀಂ ಬ್ರೀಂ ಬ್ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ ಅಂಥೇಳಿ ಅರ್ಧ ಗಂಟೆ ಬಿಳಿ ಸಾಸಿವೆಯನ್ನು ಜಪ ಮಾಡಿಬಿಟ್ಟು ಮಗು ಹುಟ್ಟಿದ ತಕ್ಷಣ ಮಗು ಮೇಲ್ಮೇಲೆ ಹಾಕ್ಬಿಡ್ಬೇಕಂತೆ. ನೋಡಿ, ತಕ್ಷಣ ಜಾಂಡೀಸ್ ಆಗಲಿ ಪಿಟ್ಸ್ ಆಗಲಿ ಜ್ವರ ಬರೋದಿಲ್ವಂತೆ. ಇದನ್ನು ಯಾವಾಗ ಮಾಡಬೇಕು, ಮಗುವನ್ನು ಡೆಲಿವರಿ ಮಾಡಿ ತಾಯಿ ಹತ್ರ ಮಲಗಿದ ತಕ್ಷಣ 24 ಗಂಟೆ ಒಳಗಡೆ. ಮಗು ತಾಯಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಮಗು ತಾಯಿಗೆ ಡೆಲಿವರಿಯಾಗಿ ಸುಸ್ತಾಗಿರ್ತಾಳೆ. ಮಗುವಿನ ಕಡೆಯವರು ತಂದೆ ಅಥವಾ ಮಗುವಿನ ತಾಯಿಯ ತಾಯಿ ಅಂದರೆ ಅಜ್ಜ ಅಜ್ಜಿ, ಅವರು ಆ ಗೋತ್ರದವರು ಯಾರೊಬ್ಬರು ಬಿಳಿ ಸಾಸಿವೆ ಕೈಲಿಟ್ಕೊಂಡು ಓಂ ಓಂ ಬ್ರೀಂ ಭ್ರೀಂ ಬ್ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ. ಓಂ ಓಂ ಬ್ರೀಂ ಬ್ರೀಂ ಬ್ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ ಅಂಥೇಳಿ ತಾಯಿ ಕೈಲಾದರೆ ಮಾಡಬೇಕು. ಇಲ್ಲ ಅಂದರೆ ತಾಯಿ ಸಂಬಂಧದವರು, ಗಂಡನ ಕಡೆ ಸಂಬಂಧದವ್ರು ಯಾರಾದರೂ ಹೋಗಿ ಆ ಮಗು ಮೇಲೆ ಅರ್ಧ ಗಂಟೆ ಜಪ ಮಾಡಿದ ಬಿಳಿ ಸಾಸಿವೆಯನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಆ ಮಗುಗೆ ಜಾಂಡೀಸ್ ಬರಲ್ಲ, ಪಿಟ್ಸ್ ಬರಲ್ಲ, ಎಂಥದ್ದು ಬರಲ್ಲ. ಇದು ಮಗುವಿನ ರಕ್ಷಣೆ ಮಾಡುವಂಥ ಕಲೆ. ಇದು ಸಾಸಿವೆ ತಂತ್ರ ಮಾಡೋದು. ಇದು ಸಾಸಿವೆಯಿಂದ ತಂತ್ರ ಮಾಡೋದು ಮಂತ್ರ. ಇದು ಲಕ್ಷ್ಮೀ ನರಸಿಂಹರ ಮಂತ್ರ. ಓಂ ಹೋಂ ಬ್ರೈಂ ಭ್ರೀಂ ರಹ ರಹ ಲಕ್ಷ್ಮೀ ನರಸಿಂಹ ಫಟ್ ಸ್ವಾಹ ಅಂಥೇಳಿ ಜಪ ಮಾಡಿ ಮಗು ಮೇಲೆ ಹಾಕಿಬಿಟ್ರೆ ಮಗು ಹುಟ್ಟಿದ ತಕ್ಷಣ ಯಾವುದೇ ರೀತಿ ಭೂತ ಪ್ರೇತಗಳ ಬಾಧೆ, ಡಾಕಿನಿ ಶಾಕಿನಿ ಬಾಧೆ, ಜನನ್ಯ ಸನ್ನಿಪಾತ ರೋಗ, ವಿಷಮ ಜ್ವರ, ವಿಪರೀತವಾಗಿ ಜ್ವರ ಬಂದು ನರಳೋದು, ಈ ಥರದ್ದೆಲ್ಲ ತೊಂದರೆ ನಿವಾರಣೆ ಆಗುತ್ತಂತೆ. ಇದು ಪ್ರಥಮವಾಗಿ ಮಗುಗೆ ಸಂಸ್ಕಾರ ಮಾಡೋದು, ರಕ್ಷಣೆಗೋಸ್ಕರ ಮಾಡೋದು. ಹಿಂದಿನ ಕಾಲದಲ್ಲಿ ಇದನ್ನು ಮಾಡ್ತಾಯಿದ್ರು, ಈಗ ಅದು ನಡೀತಿಲ್ಲ. ಅದಕ್ಕೆ ಮಗುಗೆ ಇನ್ಕ್ಯುಬೇಟ್ರಲ್ಲಿ ಇಡ್ತಾರೆ, ಏನೇನೋ ಇಂಜೆಕ್ಷನ್ ಕೊಟ್ಟು ಮಗು ಹುಡ್ತಾಗ್ಲಿಂದನೇ ಸಾಯೋ ತನಕ ರೋಗ ಬಾಧೆಯಲ್ಲಿ ಇರ್ತದೆ. ಇದು ಈ ಡಾಮರ ತಂತ್ರಸಾರದಲ್ಲಿ ಹೇಳುವಂಥ ವಿಚಾರ. ಇದು ಮಗುವಿನ ರಕ್ಷಣೆ ಮಾಡೋದು, ಹುಟ್ಟಿದ ತಕ್ಷಣ ಮಗುವಿಗೆ ರಕ್ಷಣೆ ಕೊಡುವಂಥ ಒಂದು ವಿಶೇಷವಾದ ಈ ಎಪಿಸೋಡು. ಎಲ್ಲ ಹೆಂಗಸರು ತಿಳ್ಕೊಬೇಕು. ಎಲ್ಲ ಗರ್ಭಿಣಿ ಇದೇ ಟೆಕ್ನಾಲಜಿ, ಇದೇ ತಂತ್ರ, ಇದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮ ಪುರಾತನ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 7ನೇ ತಾರೀಕು ನಾನು ಮೈಸೂರಿಗೆ ಬರ್ತಾ ಇದ್ದೀನಿ. ಬರೋ ಉದ್ದೇಶ ಏನಪ್ಪ ಅಂತಂದರೆ ಬೆಳಗ್ಗೆ 10ರಿಂದ 12 ಗಂಟೆ ತನಕ ಗುರುಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಗುರುಸ್ಪಂದನ ಅಂದರೆ ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಪರಿಹಾರ ಪಡ್ಕೊಳ್ಳುವಂಥ ಕಾರ್ಯಕ್ರಮ. ಇದು ಉಚಿತವಾಗಿ ಮಾಡ್ತಾ ಇದ್ವಿ ಬೆಳಗ್ಗೆ 10ರಿಂದ 12 ಗಂಟೆ ತನಕ. ಮತ್ತು ಅದೇ ದಿನ 7ನೇ ತಾರೀಕು ಭಾನುವಾರ ಅದೇ ಸ್ಥಳದಲ್ಲಿ 2ರಿಂದ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಈ ಅಗ್ನಿಹೋತ್ರ ದೀಕ್ಷಾ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಓದೋ ಮಕ್ಕಳು ಓದ್ತಿಲ್ಲ, ಫೇಲ್ ಆಗ್ತಿದ್ದಾರೆ, ಬಿಸ್ನೆಸ್ಸಲ್ಲಿ ಲಾಸು, ಎಲ್ಲ ಬಿಸ್ನೆಸ್ ಮಾಡಿ ಸಾಲ ಬಾಧೆ ಆಯಿತು, ಎಲ್ಲ ಕೆಲಸ ರಿಸೈನ್ ಮಾಡಿ ಮನೇಲಿ ಕೆಲಸ ಇಲ್ಲ, ಮತ್ತು ವಿಪರೀತವಾದ ಮಾಟ ಮಂತ್ರ ತಂತ್ರ ಬಾಧೆ, ದುಷ್ಟಶಕ್ತಿಗಳ ಬಾಧೆ, ಶತ್ರುಗಳ ಕಾಟ, ಎಲ್ಲ ಹೋಮ ಯಾತ್ರೆ ಜಾತ್ರೆ ಹರಕೆ ಎಲ್ಲ ಮಾಡಾಯಿತು, ಆದರೂ ಗುಣ ಆಗ್ತಿಲ್ಲ ಅಂದರೆ ಕೊನೆಯದೊಂದು ಅಗ್ನಿಹೋತ್ರ ಅಂತೇಳಿ. ಇದು ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷದಲ್ಲಿ ಸೂರ್ಯನಿಗೆ ಆಹುತಿ ಕೊಡುವಂಥದ್ದು ವಿಶೇಷವಾದಂಥ ನಿತ್ಯ ನಿರಂತರ ಹೋಮ ಈ ಅಗ್ನಿಹೋತ್ರ ಅಂತ. ಇದ್ರ ಬಗ್ಗೆ ನಾನು ದೀಕ್ಷೆ ಕೊಡ್ತಾ ಇದ್ದೀನಿ. ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಕ್ಲಾಸ್ ಮಾಡಿ ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ ಪ್ರಯೋಜನ ಇದೆ, ಏನೆಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು. ಮತ್ತು
ಈ ವಿದ್ಯೆಯಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾಳ ಡೀಟೇಲಾಗಿ ಕ್ಲಾಸಲ್ಲಿ ತಿಳಿಸಿ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ. 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ. ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಬೇಕು ಅಂತ ನೀವು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಅಗ್ನಿಹೋತ್ರ ಬಗ್ಗೆ ರಿಸರ್ಚ್ ಮಾಡಿರೋ ಪೇಪರ್ಸನ್ನು ನೋಡ್ಬೋದು. ಅಗ್ನಿಹೋತ್ರ ಅಂತ ಟೈಪ್ ಮಾಡಿದ್ರೆ ಅಬೌಟ್ ರಿಸರ್ಚ್ ಅಂತ ಕೊಟ್ಟರೆ ನೀವು ಅಮೇರಿಕಾ, ಲಂಡನ್, ಜರ್ಮನಿ, ರಷ್ಯಾ, ಫ್ರಾನ್ಸ್, ಕೆನಡಾ ಇವರೆಲ್ಲ ರಿಸರ್ಚ್ ಮಾಡಿ ಭಾಳಷ್ಟು ಪೇಪರ್ ಪ್ರೊಡ್ಯೂಸ್ ಮಾಡಿದ್ರು ಅಗ್ನಿಹೋತ್ರದ ಏನು ಲಾಭ ಅಂತೇಳಿ. ಅದಕ್ಕೆ ನೀವು ಅಗ್ನಿಹೋತ್ರಿಗಳಾಗಬೇಕು ಅನ್ನೋದಾಗಿದ್ದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotra.ssbk.in ಅಂತ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಫ್ರೀ ಅಲ್ಲ, ಅಗ್ನಿಹೋತ್ರ ದೀಕ್ಷೆ ಫ್ರೀ ಇಲ್ಲ, ಗುರು ಸಂವಾದ ಫ್ರೀ. ಈ agnihotra.ssbk.inಗೆ ಲಾಗಿನ್ ಆಗಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವೇ ಸೀಟ್ಗಳು ಮಾತ್ರ ಬಾಕಿ ಇದೆ. ಇದು ನಡೆಯೋ ಸ್ಥಳ ಎಲ್ಲಪ್ಪ ಅಂದರೆ ಲೀಲಾ CH ಚೆನ್ನಯ್ಯ ಕಲ್ಯಾಣ ಭವನ ಅಂತೇಳಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ. ಲೀಲಾ CH ಚೆನ್ನಯ್ಯ ಕಲ್ಯಾಣ ಭವನ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು. ಇದು ಮೈಸೂರು ಹುಣಸೂರ್ಗೆ ಹೋಗೋ ರೋಡಲ್ಲಿದೆ ವಿನಾಯಕ ನಗರ ಅಂತೇಳಿ. ಹೊಸ್ದಾಗಿ ಕಟ್ಟಿದ್ದಾರೆ ಮಹಾರಾಣಿ ಕಾಲೇಜ್, ಅದು ಪಕ್ಕದಲ್ಲಿದೆ ಲ್ಯಾಂಡ್ ಮಾರ್ಕ್. ಇದು ಮಹಾರಾಣಿ ಕಾಲೇಜ್ ಹೊಸ್ದಾಗಿ ಕಟ್ಟಿದ್ದಾರೆ, ಅಲ್ಲಿ ಇರುವಂಥದ್ದು ಲೀಲಾ CH ಚೆನ್ನಯ್ಯ ಕಲ್ಯಾಣ ಭವನ ಅಂತೇಳಿ, ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ. ಇಲ್ಲಿ ಬೆಳಗ್ಗೆ ಗುರು ಸಂವಾದ, ಮಧ್ಯಾಹ್ನ ಅಗ್ನಿಹೋತ್ರ ದೀಕ್ಷೆ ನಡೀತಾ ಇದೆ. ಆಸಕ್ತಿ ಇರೋದಕ್ಕೆ ಭಾಗವಹಿಸ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದು ಅಂತ ಭಾಳಷ್ಟು ಜನ ಪತ್ರ ಬರೀತಾಯಿದ್ರು, ಫೋನ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, lakshmisrinivas.in ಅಂತ, www.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ನಿಮಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅದು ನೀವೇ ಬುಕ್ ಮಾಡಿಕೊಂಡು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ಏಡ್ಸು, ಪಿಟ್ಸು, ಕ್ಯಾನ್ಸರು, ಲಕ್ವಾ ಈ ಥರದ್ದು ಏನಾದ್ರು ಕಾಯಿಲೆಗಳು ನರಡ್ತಾ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ನೀವು ತೊಗೊಂಡು ಬಂದರೆ ಅದಕ್ಕೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.